Hey, what's up guys? Inchallari ಯಾನಿಗೆ ಕುಡ್ಲದು ಉಜ್ವಲ್ ಆಮೀನ್. I'm starting in the new vlog. ಇವತ್ತು ನಾವು ಒಂದು ಡಿಫ್ರೆಂಟ್ ಆಗಿರೋ ಒಂದು ಬ್ಲಾಗ್ ಮಾಡುವ ಅಂತ ಬ್ರಹ್ಮ ಟೆಂಪಲ್ಗೆ ಬಂದಿದೆ. ಹೌದು, ನೀವು ಕೇಳಿದ ಸರಿ, ಬ್ರಹ್ಮ ಟೆಂಪಲ್. ಆ್ಯಕ್ಚುಲಿ ಬ್ರಹ್ಮ ಟೆಂಪಲ್ ನೀವು ಇಡೀ ಇಂಡಿಯಾದಲ್ಲಿ ನಿಮಗೆ ಎಲ್ಲಿ ಸಹ ಕಾಣೋದಿಲ್ಲ. ಒಂದು ರಾಜಸ್ಥಾನದಲ್ಲಿ ಮತ್ತು ನಿಮಗೆ ಇಲ್ಲಿ ಇದನ್ನು ವರ್ಲ್ಡಿದು ಫಸ್ಟ್ ಬ್ರಹ್ಮ ಟೆಂಪಲ್ ಅಂತ ಎಲ್ಲರೂ ಹೇಳ್ತಾರೆ. ಮತ್ತು ಯಾಕೆ ಬ್ರಹ್ಮ ಟೆಂಪಲ್ ಇಂಡಿಯಾದಲ್ಲಿ ಕಡಿಮೆ ಅಂದರೆ ಅದಕ್ಕೆ ಒಂದು ಹಿನ್ನೆಲೆ ಉಂಟು, ಅದು ಮತ್ತೆ ಹೇಳ್ತೀನಿ. ಅದರ ಮುಂಚೆ ಬ್ರಹ್ಮ ಹಿಲ್ಸ್ ಹಿಂದೆ ಒಂದು ಶಿವ ಟೆಂಪಲ್ ಉಂಟು. ಅದು ಕ್ರಾಲ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿಗೊಂದು ವಿಸಿಟ್ ಕೊಟ್ಟು ದರ್ಶನ ಎಲ್ಲ ತಗೊಂಡು ವಾಪಸ್ ಬರುವ. ಅದರ ನಂತರ ಬ್ರಹ್ಮ ಹಿಲ್ಸ್ಗೆ ಹೋಗುವ. ಅಲ್ಲಿ ಒಂದು ವಿಶೇಷ ವಿಷಯ ಉಂಟು, ಅದು ನಾನು ಅಲ್ಲಿ ಹೋಗೇ ಹೇಳಬೇಕು. ಅದರ ಮುಂಚೆ ಇಲ್ಲಿ ಒಂದು ದರ್ಶನ ಕೊಟ್ಟು ಮತ್ತೆ ಅಲ್ಲಿ ಹೋಗುವ. ಬನ್ನಿ ಹೋಗೋಣ. ಇಲ್ಲಿ ನೋಡ್ಲಿಕ್ಕೆ ಹೋದರೆ ತುಂಬ ಎಮ್ಮೆ ಮತ್ತು ಗೋಟ್ ಅದನ್ನೆಲ್ಲ ಸಾಕಿದ್ದಾರೆ. ಅದೇ ನೀವು ಮುಂಚೆ ನೋಡಿದರೆ ಒಂದು ಇಷ್ಟು ದೊಡ್ಡ ರೀತಿಯ ಗಾತ್ರದ ಶಿವಂದು ಒಂದು ವಿಗ್ರಹ ಅಂತ ಹೇಳ್ಬೋದು, ಒಂದು ಛಾಯೆ ಅಂತ ಹೇಳ್ಬೋದು, ಇಲ್ಲಿ ಪೂಜನೆ ಮಾಡ್ತಾರೆ. ಈಗ ಈ ಒಂದು ಜಾಗದಲ್ಲಿ ಎಲ್ಲ ವಿಶೇಷ ರೀತಿಯ ನಿಮಗೆ ನೋಡ್ಬೋದು. ಯಾಕಂದರೆ ಬ್ರಹ್ಮ ಟೆಂಪಲ್ ನಿಮಗೆ ಬ್ರಹ್ಮ ಟೆಂಪಲ್ ನೋಡಲಿಕ್ಕೆ ಸಿಗೋದೇ ಭಾರಿ ಇದೆ. ಯಾಕಂದರೆ ಅವರಿಗೆ ಶಿವ ಶಾಪ ಕೊಟ್ಟಿದ್ರು, ಅದಕ್ಕೋಸ್ಕರ ನಿಮ್ಮನ್ನು ಯಾರು ಪೂಜೆ ಮಾಡಬಾರ್ದಂತ ಬ್ರಹ್ಮನಿಗೆ. ಅದರ ಒಂದು ಹಿನ್ನೆಲೆ ಉಂಟು. ಇದು ನೋಬಿ ಅಂತ ಇರುತ್ತಲ್ಲ, ಇಲ್ಲಿಂದ ವಿಷ್ಣುವಿದು ಇದರಿಂದ ತಾವರೆ ಹುಟ್ಟಿರುತ್ತೆ. ಅಲ್ಲಿ ಬ್ರಹ್ಮ ವಾಸ ಮಾಡಿರ್ತಾರೆ. ಅದಕ್ಕೆ ವಿಷ್ಣು ಮತ್ತು ಬ್ರಹ್ಮನ್ಗೆ ಶಿವ ಒಂದು ಕಾಂಪಿಟೇಷನ್ ಇಟ್ಟಿರ್ತಾರೆ. ಏನಂದರೆ, ನನ್ನ ಲಿಂಗಕ್ಕೆ ಯಾವ ಹೂ ಹಾಕ್ತಾರೋ ಅದನ್ನು ಹುಡುಕಿ ತನ್ನಿ ಅಂತ. ಆ್ಯಕ್ಚುಲಿ ಶಿವನ್ಗೆ ಗೊತ್ತಿರುತ್ತೆ ಅದು ಇನ್ಫಿನಿಟಿ ಅಂತ. ಅಂದರೆ ಬ್ರಹ್ಮ ವಿಷ್ಣು ಇದು ಇಲ್ಲಿಂದ ಬಂದಿರ್ತಾರೆ. ಸೊ ಅವರು ಕೆಳಗೆ ಹುಡ್ಕೊಂಡು ಹೋಗ್ತಾರೆ, ಹಂಗೆ ವಿಷ್ಣು ಮೇಲೆ ಹುಡ್ಕೊಂಡು ಹೋಗ್ತಾರೆ. ಆದರೆ ಬ್ರಹ್ಮ ಒಂದು ಶಿವನನ್ನು ಸ್ವಲ್ಪ ಖುಷಿಪಡಿಸಲು ಹೇಳ್ತಾರೆ, ಯಾವುದೋ ಒಂದು ಹೂ ಇಟ್ಕೊಂಡು ಬಂದು ನನಗೆ ಹೂ ಸಿಕ್ಕಿದೆ ಅಂತ ಹೇಳ್ತಾರೆ. ಅದೇ ವಿಷ್ಣು ಏನು ಮಾಡ್ತಾರೆ, ವಿಷ್ಣುವಿಗೆ ಗೊತ್ತಿರ್ತದೆ, ಹುಡುಕ್ತಾ ಹೋಗುವಾಗ ಇದು ಇನ್ಫಿನಿಟಿ ಅಂತ ಗೊತ್ತಿರುತ್ತೆ. ಬಂದು ಶಿವನ ಹತ್ರ ಹೇಳ್ತಾರೆ, ಅದು ಸಿಗಲ್ಲ, ಇಟ್ಸ್ ಇನ್ಫಿನಿಟಿ ಅಂತ. ಅದಕ್ಕೋಸ್ಕರ ಶಿವ ಶಾಪ ಕೊಡ್ತಾರೆ. ಬ್ರಹ್ಮ ಮಿಸ್ಗೈಡ್, ಇಲ್ಲದ್ರೆ ಸುಳ್ಳು ಹೇಳಿದ್ದಕ್ಕೆ ಅವರಿಗೆ ಶಾಪ ಕೊಟ್ಟಿರ್ತಾರೆ. ಅಂದರೆ ನಿಮ್ಮನ್ನು ಯಾರು ಈ ಭೂಲೋಕದಲ್ಲಿ ಪೂಜನೆ ಮಾಡಬಾರ್ದಂತ. ಈಗ ಯಾರು ಪೂಜನೆ ಮಾಡ್ತಾರೆ ಅವ್ರಿಗಂತೂ ಶಾಪ ಇದ್ದದ್ದೇ. ಮತ್ತು ಇವರದ್ದು ಟೆಂಪಲ್ ಅಷ್ಟೇನು ಇರಲ್ಲ. ಅಂದರೆ ಭೂಮಿಯಲ್ಲಿ ಟೆಂಪಲ್ ಯಾರು ಕಟ್ಟಲ್ಲ, ಕಟ್ಟಿದವ್ರಿಗೆ ಶಾಪ ಅಂತ. ಸೊ ಹಾಗೆ ಬ್ರಹ್ಮನ್ ಟೆಂಪಲ್ ತುಂಬ ರೇರ್. ಮತ್ತು ಇಲ್ಲಿ ಶ್ರೀಚಕ್ರ ಅಂದರೆ ದೇವಿದು ಶ್ರೀಚಕ್ರ ಅಂತ. ಅದು ಆ್ಯಕ್ಚುಲಿ ನಿಮಗೆ ನೋಡ್ಲಿಕ್ಕೆ ಸಿಗಲ್ಲ. ನಾರ್ಮಲಿ ದೇವಿ ಟೆಂಪಲಲ್ಲಿ ಕೆಳಗೆ ಸರ್ಕಲ್ ಥರ ಅಲ್ಲಿ ಇರ್ತದೆ ಗುಡಿ ಒಳಗೆ. ಅದು ಎಲ್ಲರಿಗೂ ನಿಮಗೆ ಕಾಣಲ್ಲ. ಅದಕ್ಕೆ ಏನು ಮಾಡ್ತಾರೆ, ಸಂಕ್ರಾಂತಿ ಟೈಮಲ್ಲಿ ಇಲ್ಲಿ ಪೂಜೆ ಮಾಡ್ತಾರೆ. ಹಾಲಿದ ಅಭಿಷೇಕ, ಇಲ್ಲದ್ರೆ ಅರಶಿನದ ಅಭಿಷೇಕ. ಆವಾಗ ಅದರಲ್ಲಿ ಬರೆದ ಸ್ಕ್ರಿಪ್ಟ್ ಅಂದರೆ ಲೇಖನೆ ಎಲ್ಲ ಕಾಣುತ್ತೆ ಅಂತ ಹೇಳ್ತಾರೆ. ಅಲ್ಲಿ ತನಕ ಕಾಣಲ್ಲ, ಒಂದು ಕಪ್ಪಿದ ಒಂದು ಕಲ್ಲು ಥರ ಕಾಣುತ್ತೆ. ಅದಕ್ಕೆ ಒಂದು ವಿಶೇಷ ಪ್ಲೇಸ್, ಎಲ್ಲರಿಗೂ ಕಾಣದಾಗೆ ಒಂದು ಶ್ರೀಚಕ್ರನ ಇಲ್ಲಿ ಪೂಜೆ ಮಾಡ್ತಾರೆ. ಸೊ ಬನ್ನಿ, ಸ್ವಲ್ಪ ಕ್ಲೈಂಬ್ ಮಾಡುವ. ಸುಸ್ತಾಗ್ತಾ ಉಂಟು, ಬಿಸಿಲು ನೆತ್ತಿ ಮೇಲೆ ಉಂಟು. ಸೊ ಬನ್ನಿ
ಟೆಂಪಲ್ ಒಳಗೆ ಒಂದು ವಿಸಿಟ್ ಕೊಡು. ಸೊ ನಾನು ಹೇಳಿದಾಗೇ ಈ ಜಾಗ ಫುಲ್ ವಿಶೇಷ ಒಂದು ಜಾಗ, ಡಿಫ್ರೆಂಟ್ ಅಂತ ಹೇಳ್ಬೋದು. ನಾನು ಇಲ್ಲಿ ಹೇಗೆ ಮಾತಾಡ್ತೇನೆ ಅಷ್ಟು ಎಕ್ಕೋ ಗೊತ್ತಾಗಲ್ಲ. ಅದೇ ಇದೊಂದು ಚೇರ್ ಥರ ಮಾಡಿದ್ದಾರೆ. ಇಲ್ಲಿ ತಮಿಳಲ್ಲಿ ಏನೋ ಬರೆದಿದ್ದಾರೆ, ಅರ್ಥ ಆಗಲ್ಲ. ಒಂದು ವೇಳೆ ಯಾರಾದರೂ ನನ್ನ ಸಬ್ಸ್ಕ್ರೈಬರ್ ತಮಿಳ್ ಲೇಖನ ಅರ್ಥ ಆಗುತ್ತಾದರೆ ಒಂದು ನನಗೆ ತಿಳಿಸ್ಕೊಡಿ ಕಮೆಂಟ್ ಸೆಕ್ಷನಲ್ಲಿ. ಆದರೆ ನಾನು ಇಲ್ಲಿ ಬಂದಾಗ ಹೇಗೆ ಮಾತಾಡ್ತೇನೆ ನನಗೇನೆ ಎಕೋ ಕೇಳ್ತಾ ಉಂಟು. ಅದೇ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಎಕೋ ಕೇಳಲ್ಲ. ಐ ಡೂ ಎಗ್ರಿ ದೇರ್ ಇಸ್ ಅ ಆರ್ಕ್, ಬಟ್ ಅಷ್ಟು ಸಹ ಆರ್ಕ್ ಇಲ್ಲ, ನಿಮಗೆ ಕ್ಲೋಸ್ ಸರ್ಫೇಸ್ ಇಲ್ಲ ನಿಮಗೆ ಎಕೋ ಬರಲಿಕ್ಕೋಸ್ಕರ. ಸೊ ಜಸ್ಟ್ ಅ ಸ್ಲೈಟ್ ಆರ್ಕ್. ಸೊ ಅಷ್ಟು ಸ್ವಲ್ಪದಲ್ಲಿ ಏನು ಎಕೋ ಬರಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಇಲ್ಲಿ ಎಕೋ ಕೇಳ್ತಾ ಉಂಟು. ಬನ್ನಿ ವಿಸಿಟ್ ಕೊಡಿ. ಸೊ ನೀವು ನೋಡಲಿಕ್ಕೆ ಹೋದರೆ ಇದೇ ಬ್ರಹ್ಮ ಟೆಂಪಲ್. ಸೊ ಸುತ್ತಮುತ್ತಲು ನೋಡಿದರೆ ನಿಮಗೆ ಫುಲ್ ಹೊಸೂರ್ದು ವಿಲೇಜ್ ಕಾಣುತ್ತೆ. ಅದೇ ನಿಮಗೆ ಅಲ್ಲಿ ನಿಮಗೆ ಕಾಣುತ್ತೆ ಅಂದರೆ ವಾಚ್ ಟವರ್ ಯಾವುದೇ ಹೇಳ್ತಾರೆ, ಅದು 2 ಸಲ ಲೈಟ್ ಹೌಸ್ ಅಲ್ಲ. ಸೊ ಅಮಾವಾಸ್ಯೆ ಹುಣ್ಣಿಮೆಗೆ ಇಲ್ಲಿ ಒಂದು ಪೂಜೆ ನಡೀತದೆ. ಸೊ ಅಲ್ಲಿ ದೀಪ ಹಾಕ್ತಾರೆ. ದೀಪ ಹಚ್ಚಿದ್ರೆ ಇಡೀ ಸಿಟಿ ಈ ದೀಪವನ್ನು ನೋಡ್ಬೋದಂತೆ. ಸೊ ಅದು ಲೈಟ್ ಹೌಸ್ ಅಲ್ಲ, ವಾಚ್ ಟವರ್ಸ್ ಅಲ್ಲ, ಸೊ ಅದು ದೀಪ ಇಡುವ ಜಾಗ. ಸೊ ಅಮಾವಾಸ್ಯೆ ಇಲ್ಲದ ಹುಣ್ಣಿಮೆಗೆ ಇಲ್ಲಿ ದೀಪ ಇಡ್ತಾರೆ. ಸೊ ಇಲ್ಲಿ ದೀಪ ಇಟ್ಟರೆ ಇಡೀ ಸಿಟಿಗೆ ಆ ವ್ಯೂ ಕಾಣುತ್ತೆ. ಇಲ್ಲಿ ಗುಹೆ ಉಂಟು. ಅಂದ್ರೆ ಇಲ್ಲಿ ತುಂಬಾ ಜನ ಹೇಳ್ತಾರೆ, ಇಲ್ಲಿ ತುಂಬಾ ಜನ ಇಲ್ಲಿ ಋಷಿಮುನಿಗಳೆಲ್ಲ ಬಂದು ಇಲ್ಲಿ ತಪಸ್ ಮಾಡ್ತಾರಂತ. ಸೊ ಬಕ್ಕೊಂಡು ಹೋಗ್ಬೇಕು. ಸೊ ಎಲ್ಲ ಕಡೆ ಬಕ್ಕೊಂಡು ಹೋಗ್ಬೇಕು. ಸೊ ಇಲ್ಲೆಲ್ಲ ಬಕ್ಕೊಂಡು ಹೋಗ್ಬೇಕು. ಇಲ್ಲಿ ತುಂಬಾ ಜನ ಮೆಡಿಟೇಷನ್ಗೋಸ್ಕರ ಇಲ್ಲಿ ಬರ್ತಾರೆ. ನೋಡಿದ್ರೆ ವ್ಯೂ ಅಂತೂ ಸೂಪರ್. So this is a Sri Chakra. Actually, all over India, you hardly find a Sri Chakra. Like you can see on the Devi's foot near there will be a Sri Chakra. ಅದು ಬಿಟ್ಟರೆ ನಿಮಗೆ ಎಲ್ಲಿ ಸಹ ನಿಮಗೆ ಶ್ರೀ ಚಕ್ರ ನಿಮಗೆ ನೆಕೆಡ್ ಐಸಿಂದ ನೋಡ್ಲಿಕ್ಕೆ ಆಗಲ್ಲ. ಒಂದಿನ ಆಗುತ್ತೆ, ಅದು ಸಂಕ್ರಾಂತಿ ದಿವಸ ಅದಕ್ಕೆ ಅಭಿಷೇಕ ಮಾಡುವಾಗ ಅದರ ಲಿಖಿತ ಎಲ್ಲ ಕಾಣ್ಬೋದು. ಸೊ ಅದೇ ಬಿಟ್ಟರೆ ಇಲ್ಲಿ ಬ್ರಹ್ಮ ಟೆಂಪಲ್ ಏನಂದರೆ, ನಾನು ಹಾಗೆ ಹೇಳಿದಾಗೆ ಸ್ಟೋರಿ. ಆದರೆ ಈ ಟೆಂಪಲ್ದು ಒಂದು ವಿಶೇಷ ಏನಂದರೆ, ಇಲ್ಲಿ ಯಾರಾದರೂ ಭಕ್ತಾದಿಗಳು ಬಂದರೆ ನಿಮಗೆ ಪೇಪರಲ್ಲಿ ಬ್ಲ್ಯಾಕ್ ಆರ್ ಬ್ಲೂ ಪೆನ್ನಲ್ಲಿ ಬರೆದು ಅವರ ಕಾಲಿಗೆ ಅರ್ಪಣೆ ಮಾಡಿದರೆ ಅದು ಫುಲ್ಫಿಲ್ ಆಗುತ್ತೆ. ಮತ್ತು ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಸಹ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಒಂದು ನಾಗರೂಪ ಇಲ್ಲಿ ನಿಮಗೆ ಕಾಣುತ್ತೆ. ಅಲ್ಲಿ ಒಂದು ನಾಗರೂಪ ಚಿಹ್ನೆ ಒಂದಿರುತ್ತೆ. ಅದು ಆ್ಯಕ್ಚುಲಿ ಮುಂಚೆ ಸ್ಥಾಪನೆ ಆದದಂತೆ ಕಲ್ಲ ಮೇಲೆ. ಅದರ ನಂತರ ಇವರು ಕೇರಳಗೆಲ್ಲ ಹೋಗಿ ಅಲ್ಲಿದ್ದು ಪೂಜಾರಿಯರ ಹತ್ರ ಕೇಳಿ ಇಲ್ಲಿ ಸ್ಥಾಪನೆ ಮಾಡ್ಬೋದಾ ಅಂತ ಕೇಳಿ ಬಂದು ಇಲ್ಲಿ ಸ್ಥಾಪನೆ ಮಾಡಿದಾರಂತೆ. ತುಂಬ ವಿಶೇಷವಾಗಿರೋದು ಇನ್ನೊಂದು ಏನಂದರೆ, ಇಲ್ಲಿ ನಿಮಗೆ ಹಿಲ್ಸ್ ಕಾಣುತ್ತಲ್ಲ, ಇದು ಬ್ರಹ್ಮ ಹಿಲ್ಸ್. ಅದರ ಆಚೆ ವಿಷ್ಣು ಹಿಲ್ಸ್, ಅದ್ರ ನಡುವೆ ಶಿವ ಹಿಲ್ಸ್, ಅದರ ಆಚೆ ವಿಷ್ಣು ಹಿಲ್ಸ್. ಒಂದೇ ಈಸ್ಟ್ ಡೈರೆಕ್ಷನಲ್ಲಿ 1.5 ಕಿಲೋಮೀಟರಲ್ಲಿ ನಿಮಗೆ ಕಾಣುತ್ತೆ. ಸೊ ಇದು ಇಡೀ ವರ್ಲ್ಡಲ್ಲಿ ಇದು ಒಂದೇ ಟೆಂಪಲ್ ಸೈಂಟಿಫಿಕಲಿ ಮಾಡಿರೋದು. ಮುಂಚಿನವರದು ಎಲ್ಲ ಹೇಳ್ತಾರಲ್ಲ, ಸೈನ್ಸ್ ದೊಡ್ಡದ, ಇದು ನಮ್ಮದು ಹಿಸ್ಟ್ರಿ ದೊಡ್ಡದ ಅಂತ. ಆ್ಯಕ್ಚುಲಿ ಹಿಸ್ಟ್ರಿಯಿಂದನೇ ಸೈನ್ಸ್ ಬಂದದ್ದು. ಅದೊಂದು ಯೋಚನೆ ಮಾಡಬೇಕು. ಯಾಕಂದರೆ ಇಲ್ಲಿ ಬಂದರೆ ಕೆಳಗೆ ಶಿವ ಟೆಂಪಲ್, ಇಲ್ಲಿ ಚಕ್ರ, ಮೇಲೆ ಬ್ರಹ್ಮ, ಅಲ್ಲಿ ದೀಪ ಇಡುವ ಸ್ಥಳ. ಮತ್ತು ಆಚೆ ಇನ್ನೊಂದು ಬೆಟ್ಟ 1.5 ಕಿಲೋಮೀಟರ್ ಆಚೆ ಹೋದರೆ ಶಿವನ್ ಟೆಂಪಲ್, ಅದರ ಆಚೆ ಹೋದರೆ ವಿಷ್ಣು ಟೆಂಪಲ್.
ಸೊ ಇದೊಂದು ವಿಶೇಷವಾದ ಜಾಗ. ಈ ಜಾಗ ನೀವು ಬಂದು ವಿಸಿಟ್ ಮಾಡಿ, ಯಾಕಂದರೆ ಇಲ್ಲಿ ಬರೀ ಶ್ರೀಚಕ್ರಕ್ಕೆ ಪೂಜೆ ಮಾಡಲಿಕ್ಕೆ BTM ಬೆಂಗಳೂರಿಂದ ಬಂದು ಪೂಜೆ ಮಾಡಿ ಡೈಲಿ ಹೋಗ್ತಾರೆ. ಯಾಕಂದರೆ ಇದರ ಬಗ್ಗೆ ಜಾಸ್ತಿ ಜನರಿಗೆ ಇನ್ಫಾರ್ಮೇಷನ್ ಇಲ್ಲ. ಅದಕ್ಕೆ ಹೇಳ್ತೇನಲ್ಲ, ಯಾವಾಗಲೂ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ಗೆ ಬಂದು ಇಲ್ಲಿ ಇದು ವಿಸಿಟ್ ಕೊಟ್ಟು ವಿಡಿಯೋಗ್ರಫಿ ಮಾಡಿ ನಿಮಗೆ ತೋರಿಸ್ತೀನಿ. ಯಾಕಂದರೆ ಇಂಥ ಜಾಗ ಇನ್ನೂ ಪಬ್ಲಿಸಿಟಿ ಆಗಿ ಇಲ್ಲಿ ಜನ ಬರಬೇಕು. ಯಾಕಂದರೆ ಒಂದು ದೇವಸ್ಥಾನ, ಒಂದು ದೇವರದು ಒಂದು ವ್ಯಾಲ್ಯೂ ಇಲ್ಲಿ ಉಂಟು. ಅಂದರೆ ಇಲ್ಲಿ ನಮಗೆ ವೈಬ್ ಸಿಗುತ್ತೆ. ನಾನಲ್ಲಿ ಬೆಟ್ಟದಲ್ಲಿ ಹೋಗುವಾಗ ಆದಷ್ಟು ಜನ ಮೆಡಿಟೇಷನ್ ಮಾಡೋದನ್ನು ನೋಡಿದೆ. ಮೆಡಿಟೇಷನ್ ಮಾಡೋರು ಸುಮ್ಮನೆ ಬಂದು ಮೆಡಿಟೇಷನ್ ಮಾಡೋರು, ಅವ್ರಿಗೊಂದು ಪೀಸ್ಫುಲ್ ಆಗಬೇಕು, ಪೀಸ್ಫುಲ್ ಎನ್ವೈರ್ಮೆಂಟ್ ಇರಬೇಕು, ಅದೊಂದು ವೈಬ್ ಬರಬೇಕು, ಆವಾಗ ಬಂದು ಇದು ಮಾಡ್ತಾರೆ. ಸೊ ನಂದು ಬ್ಲಾಗು ನಿಮಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂತ ತಿಳ್ಕೊಳ್ತೇನೆ. ನಿಮಗೆ ಇಲ್ಲಿ ಒಂದು ವೇಳೆ ಬರಬೇಕಾದ್ರೆ ಕೆಳಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಮ್ಯಾಪ್ ಹಾಕಿರ್ತೇನೆ. ಆದರೆ ಮ್ಯಾಪ್ ಹುಡ್ಕೊಂಡು ಬರಬೇಡಿ. ಯಾಕಂದರೆ ಆದಷ್ಟು ನಿಮಗೆ ಹತ್ತಿರ ಬಂದಷ್ಟು ನಿಮಗೆ 13 ಕಿಲೋಮೀಟರ್ಸ್ ಅಂತ ತೋರಿಸ್ತೆ. ಅದು 13 ಕಿಲೋಮೀಟರ್ಸ್ ಅಲ್ಲ. ಇಲ್ಲಿ ಒಂದೇ ವಿಷಯ ಹೇಳಬೇಕು. ಯಾಕಂದರೆ ಎಲ್ಲರ ಹತ್ರ ಜನರ ಹತ್ರ ಕೇಳಿ ಬಂದಿದ್ದೀನಿ. ಇದು ಯಾವುದು ಹೇಳ್ತಾರೆ, ಕನ್ನಡ ತಮಿಳು ಅಂತ ಹೇಳ್ತಾರೆ. ಅದೆಲ್ಲ ದ್ವೇಷ ಇಲ್ಲಿ ಏನಿಲ್ಲ. ಇಲ್ಲಿ ಅವರೆಲ್ಲ ಒಂದೇ ರೀತಿಯಲ್ಲಿ ಇರ್ತಾರೆ. ಓಕೆ, ಮತ್ತು ಅದೇ ಒಂದು ಚಾರ್ಲಿ 777 ಒಂದು ಡೈಲಾಗ್ ಉಂಟು ನೋಡಿದ್ದಾರೆ, ನಾವು ಯಾವುದೇ ಒಂದು ಸ್ಟೇಟಲ್ಲಿ ಇದ್ದರೂ ನಾವು ಕುಡಿಯೋ ನೀರು ಅಂತ. ಸೊ ಇಲ್ಲಿ ಏನು ಭೇದ ಭಾವ ಇಲ್ಲ. ಬನ್ನಿ, ವಿಸಿಟ್ ಮಾಡಿ, ದೇವರಿಗೆ ನಿಮ್ಮ ಏನು ಪೂಜೆ ಉಂಟು ಸಲ್ಲಿಸಿ, ಮತ್ತು ಇಲ್ಲಿಂದ ವಾಪಸ್ ನಿಮ್ಮ ಡೆಸ್ಟಿನೇಷನ್ಗೆ ಹೋಗಿ. ನಾನು ಈಗ ನನ್ನ ಡೆಸ್ಟಿನೇಷನ್ ಹೋಗ್ತೇನೆ. ಸೊ ಸಿ ಯು ಅಂಟಿಲ್ ದ ನೆಕ್ಸ್ಟ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಆ್ಯಂಡ್ ಡೂ ಹಿಟ್ like button. See. ನಾನು ಸುಷ್ಮಾ ಕೆ ರಾವ್. ಮೋಜೋ ಮಾಂಕ್ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಯ್, ಮೋಜೋ ಮಾಂಕ್ ವ್ಲಾಗನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.